ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ನೆಗಡಿ ಆಗ್ಬಿಟ್ಟು. ಹಾಗೆ ಎಲ್ಲರೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇರೋದು 3 ಗಂಟೆಯಲ್ಲಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ಇವತ್ತು ಎಲ್ಲ ಪೇಂಟ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಹತ್ರ ಇದ್ವಲ್ಲ ಬಾಕ್ಸ್ಗಳು ಹಳೇದಾಗ್ಬಿಟ್ಟಿದ್ವಲ್ಲ, ಸ್ವಲ್ಪ ನೀಟಾಗಿ ಉಜ್ಜಿ ತೊಳೆದು ಪೇಂಟ್ ಮಾಡಿದ್ದೀನಿ. ಕೊನೆಗೆ ನೋಡ್ಬೋದು ಎಲ್ಲ ಡ್ರೈ ಆಗಿದೆ. ಸುಮಾರು ಹೊತ್ತಾಯಿತು ಪೇಂಟ್ ಮಾಡಿ. ಹೊರಗಡೆಯಿಂದ ಮಾತ್ರ ಹಿಂಗೆ ಬೆಳ್ಳಗಿರುತ್ತೆ, ಬಟ್ ಒಳಗಡೆ ಮಾಮೂಲಿ ಆ್ಯಸ್ ಯೂಶುವಲ್ ಬರ್ನ್ ಮಾಡಿದ್ದೀನಿ. ಬ್ಯಾಕ್ಟೀರಿಯಾಸ್ ಏನಾದ್ರು ಇದ್ದರೆ ಹೋಗಲಿ ಅಂದ್ಬಿಟ್ಟು. ಆಲ್ಮೋಸ್ಟ್ 8 ಬಾಕ್ಸ್ ಇತ್ತು, 8 kg. ಅಲ್ಲಿದೆ 8 kgಗೆ 8 ಬಾಕ್ಸ್ ಇದೆ. ಅಷ್ಟು ನಾನು ಪೇಂಟ್ ಮಾಡಿದ್ದೀನಿ, ಬಟ್ ಅಂಟ್ಕೊಂಡ್ಬಿಟ್ಟೈತೆ. ಇದನ್ನು ನೀಟಾಗಿ ಬಿಡಿಸ್ಬೇಕು. ಎಲ್ಲ ಒಣಗಿದೆ ಗೈಸ್, ಎಲ್ಲದು ಒಣಗಿದೆ ಅನಿಸುತ್ತೆ. ಎಲ್ಲ ಒಣಗಿರಬೇಕು. ಗೈಸ್ ಎಲ್ಲ ಒಣಗಿದೆ. ಇದು ಲಾಸ್ಟಲ್ಲಿ ಹೊಡೆದಿದ್ದು ಇಲ್ಲ, ಇದು ಒಣಗ್ಬಿಟ್ಟಿದೆ. ಅವರೆಲ್ಲ ಎಲ್ಲ ಒಣಗಿದೆ. ಎಲ್ಲನೂ ಇವಾಗ ಇವತ್ತು ಈ ನಮ್ಮ ಕೇಜ್ಗಳಿಗೆ ಸೆಟ್ ಮಾಡುವಂಥ ಸಮಯ. ಇವತ್ತು ನಮ್ಮದು ನೀಟಾಗಿ ಕಾಣುತ್ತೆ ಕೇಜ್ಗಳೆಲ್ಲನೂ. ಸಖತ್ ಗಾಳಿ ಬೇರೆ, ಅದಕ್ಕೆ ಬೇಗ ಒಣಗೈತೆ. ಜೊತೆಗೆ ಗಾಳಿ ಇರೋದ್ರಿಂದ ಸ್ವಲ್ಪ ನಿಮಗೆ ವಾಯ್ಸ್ ಕ್ಲಾರಿಟಿ ಹೆಚ್ಚು ಕಮ್ಮಿ ಆಗ್ಬೋದು. ಆದ್ರೂ ಜೋರಾಗಿ ಮಾತಾಡ್ತಾ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಇವಾಗ ನಾನು ಫುಲ್ ಸೆಟ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಹಾಗಾಗಿ ನೋಡಿ ಗೈಸ್, ಈ ಥರ ಕಾಣ್ತಾ ಇದೆ. ಫುಲ್ಲು ಗಲೀಜಾಗಿದ್ದ ಬಾಕ್ಸು ಈಗ ಇಷ್ಟು ನೀಟಾಗಿ ಕಾಣೋದ್ರಿಂದ ಒಂದು ಹೈಜಿನಿಕ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿರೋದು. ಕ್ಲೀನ್ ಮಾಡಿ ಜೊತೆ ಪೇಂಟು ಮಾಡಿದ್ದೀನಿ ಈ ವರ್ಷ. ಹೋದ ಸರಿ ಯಾವ ವರ್ಷನೂ ಬ್ರೀಡಿಂಗ್ ಬಾಕ್ಸ್ ಪೇಂಟ್ ಮಾಡಿಲ್ಲ, ಬರೀ ಈ ಸೆಗ್ಮೆಂಟ್ ಮಾತ್ರ 8 ಬಾಕ್ಸ್ಗಳು ಮಾತ್ರ ಪೇಂಟ್ ಮಾಡಿರುವಂಥದ್ದು. ಮತ್ತು ಸ್ವಲ್ಪ ಸ್ಕ್ರೂಗಳೆಲ್ಲ ಹೋಗಿದ್ವು, ಅದೆಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ಒಂದು ವರ್ಷ ಯೂಸ್ ಮಾಡಿರ್ತೀವಲ್ಲ, ಅದೆಲ್ಲ ಫುಲ್ಲು ನೀಟಾಗಿ ಇವಾಗ ರೆಡಿಯಾಗಿದೆ ಫಿಕ್ಸ್ ಆಗೋದಕ್ಕೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ನೋಡಿ ದೂರದಿಂದ ಹಿಂಗೆ ಕಾಣುತ್ತೆ, ಸೈಡಿಂದ ಈ ಥರ ಇದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಎಲ್ಲ ಟೈಟ್ ಆಗಿಬಿಟ್ಟೈತೆ ಹೊಸದು ಥರ. ಇದು ಪೈಂಟ್ ಹೊಡ್ತೀನಲ್ಲ, ಕಚ್ಕೊಂಬಿಟ್ಟೈತೆ ನೋಡಿ, ಬಂತು. ಒಳಗಡೆ ಹಂಗೆ ಇದೆ, ಆಚೆ ಕಡೆ ಮಾತ್ರ ಪೇಂಟ್ ಹೊಡೆದಿರೋದು. ಹೇಗೆ ಅನ್ನಿಸ್ತಾ ಇದೆ, ಹೇಗೆ ಅನಿಸ್ತು ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗೈಸ್ ಇವಾಗ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದೀನಿ. ನೋಡೋಣ ನೀವು ಯಾವ ಥರ ಕಮೆಂಟ್ಸ್ ಮಾಡ್ತೀರಾ ಅಂತ ಇದ್ರ ಬಗ್ಗೆ, ಅಂದರೆ ಯಾವ ಥರ ಬಂದಿದೆ ಅಂತ. ಸೊ ಗೈಸ್ ನೋಡ್ಬೋದು ಎಷ್ಟು ನೀಟಾಗಿ ಕಾಣ್ತಾ ಇದೆ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ವೈಟ್ ಮಾಡಿದ್ದೀನಿ. ಕೈಯೆಲ್ಲ ಗಲೀಜಾಗಿದೆ. ಇಷ್ಟೋ ತನಕ ಮಾಡ್ತಾ ಇದ್ನಲ್ಲ, ಕೈಯೆಲ್ಲ ಪೈಂಟ್ ಆಗಿಬಿಟ್ಟಿದೆ. ಸೊ ಇಷ್ಟು ಯೂನಿಫಾರ್ಮಿಟಿಯಾಗಿ ಮೇಂಟೈನ್ ಮಾಡೋದಕ್ಕೋಸ್ಕರ ಎಲ್ಲ ಬ್ರೀಡಿಂಗ್ ಬಾಕ್ಸ್ಗಳು ಕೂಡ ವೈಟಲ್ಲಿದೆ. ಜೊತೆಗೆ ನೋಡಿ ಇವಾಗ ಕಾಣಿಸುತ್ತೆ ನಿಮಗೆ ಬೆಳಕಲ್ಲಿ ನೀಟಾಗಿ ಎಲ್ಲ ಕೇಸಲ್ಲೂ. ನೋಡಿ ಈ ಥರ ಇನ್ಸ್ಪೆಕ್ಷನ್ ಮಾಡೋದು ಇಲ್ಲಿ, ಅಂದರೆ ಈ ಥರ ಸೈಡಲ್ಲಿ ಇನ್ಸ್ಪೆಕ್ಷನ್ ಮಾಡೋದು. ಮತ್ತು ಈ ಸೈಡ್ದೆಲ್ಲ ಯೂನಿಫಾರ್ಮು, ಅಂದರೆ ಯೂನಿಫಾರ್ಮಿಟಿ, ಒಂದೇ ಥರ ಬ್ರೀಡಿಂಗ್ ಬಾಕ್ಸು. ಈ ಸೈಡೆಲ್ಲ ಒಂದೇ ಥರ ಬ್ರೀಡಿಂಗ್ ಬಾಕ್ಸು. ನೋಡಿ ಈ ಥರ ಮಾಮೂಲಿ ಏನಿತ್ತಲ್ಲ ಅದೇ ಥರ ಇಲ್ಲಿ ಹಿಂಗೆ ತೆಗೆದು ನೋಡೋದು. ಟೋಟಲಾಗಿ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡಿ. ಇವಾಗ ಬರ್ಡ್ಸ್ನ ನಿಮಗೆ ಹಿಂಗೆ ವಿಡಿಯೋ ಮಾಡ್ಬೇಕಾದ್ರೆ ತೋರಿಸಿದ್ರು ಬ್ಯಾಕ್ಗ್ರೌಂಡಲ್ಲಿ ಬರ್ಡ್ ಯೆಲ್ಲೋ ಕಲರ್ ಇದೆ ಅಂತಂದರೆ ನೋಡಿ, ಇವಾಗ ಇಲ್ಲಿ ಬರ್ಡ್ ಯಾವುದೋ ಒಂದು ಕಲರ್ ಇದೆ ಅಂತಂದರೆ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ಬರ್ಡ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಈಗಲೇ ನೋಡ್ತಾ ಇರ್ಬೋದು ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೇನು ಅನಿಸುತ್ತೆ, ಇದು ಚೆನ್ನಾಗಿ ಮೊದಲಿದ್ದು ಚೆನ್ನಾಗಿತ್ತಾ ಅಥವಾ ಈಗಿರೋ ಸೆಟಪ್ ಚೆನ್ನಾಗಿದೆಯಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡೋಣ. ಅಪ್ಡೇಟ್ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬರ್ಡ್ಸ್ಗಳು ಇರ್ತಾವಲ್ಲ ಇದ್ರೊಳಗಡೆ, ಸೊ ಅವಾಗ ಇನ್ನೂ ನಿಮಗೆ ಚೆನ್ನಾಗಿ ಕಾಣುತ್ತೆ. ಇವತ್ತಿನ ಕಮೆಂಟ್ಸ್ ಹೋಗೋಣ. ಮೊದಲನೇದಾಗಿ ಕಮೆಂಟ್ಸ್ ಬಂದ್ಬಿಟ್ಟು ಆಫ್ರಿಕನ್ ಲೋಬರ್ಡ್ಸ್ ಕೇಜ್ ಸೈಜ್ ಏನಿರಬೇಕು ಅಂತ ಕೇಳಿದ್ದಾರೆ. ಹರೀಶ್ ಕೆ ಪಟೇಲ್ ಅವರು. ಆಫ್ರಿಕನ್ ಲೋಬರ್ಡ್ಸ್ಗೆ ಮಿನಿಮಮ್ ಅಂತಂದ್ರು 2 feet ಇರಬೇಕು, ಮ್ಯಾಕ್ಸಿಮಮ್ 2.5 feet ಇದ್ರೆ ಬೆಸ್ಟು. ಅದಕ್ಕೆ ನಾನು ಹೇಳೋದು, ನಾನೆಲ್ಲ ಬ್ರೀಡ್ ಮಾಡಿರೋದಲ್ಲ ಬಂದ್ಬಿಟ್ಟು 2 feet ಅಲ್ಲೇ. ನೋಡಿ 2 feet ಅಲ್ಲ, ನಾನು ಬ್ರೀಡ್ ಮಾಡಿಸಿರೋದು 1.5 feet ಅಲ್ಲಿ. 2 feet ಮ್ಯಾಕ್ಸಿಮಮ್ ಸಾಕು ಆಫ್ರಿಕನ್ ಲೋಬರ್ಡ್ಸ್ಗೆ. ನಾನು ಬ್ರೀಡ್ ಮಾಡಿಸಿರೋದಲ್ಲ 1.5 feet ಅಲ್ಲಿ. ಸೊ 1.5 feet ಅಲ್ಲಿ ಬೇಗ ಬ್ರೀಡ್ ಆಗುತ್ತೆ. 2 feet ಅಲ್ಲಿ
2 ಫೀಟಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು. ಸೊ ನೋಡಿ, ನಿಮಗೆ ನಿಮ್ಮ ಬಜೆಟ್ ಚೆನ್ನಾಗಿದ್ರೆ ದೊಡ್ಡ ಕೇಜಲ್ಲೇ ಬ್ರೀಡ್ ಮಾಡಿಸ್ಬೋದು, ದೊಡ್ಡ ಬ್ರೀಡಿಂಗ್ ಬಾಕ್ಸ್ ಇಟ್ಟು. ಇಲ್ಲ ನಾವು ಮಿನಿಮಮ್ ಬಜೆಟ್ ಇದೀವಿ ಅಂತಂದರೆ ನೀವು 1.5 ಫೀಟಲ್ಲಿ ಬ್ರೀಡಿಂಗ್ನ ಮಾಡಿಸ್ಬೋದು. ಆಫ್ರಿಕನ್ ಲವ್ ಬರ್ಡ್ಸ್ ತಗೊಬನ್ನಿ ಬ್ರೋ ನಿಮ್ಮ ಏವರಿಗೆ ಅಂತ ಹೇಳಿದ್ದಾರೆ ಬ್ರೋ. ಆ್ಯಕ್ಚುಲಿ ಆಫ್ರಿಕನ್ ಲವ್ ಬರ್ಡ್ಸ್ ನಮ್ಮ ಹತ್ರ ಇತ್ತು, ನಾನು ಅದು ವೀಡಿಯೋ ಮಾಡ್ತಾ ಇದ್ದೆ. ಬಟ್ ಅವಾಗ ಬ್ಲಾಗ್ನ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರಲಿಲ್ಲ, ಬರ್ಡ್ಸ್ ಬ್ಲಾಗ್ನ. ಸೊ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲ. ಬಟ್ ಅಪ್ಡೇಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೆ, ಈ ಥರ ಆಫ್ರಿಕನ್ ಲವ್ ಬರ್ಡ್ಸ್ ಇಷ್ಟೆಲ್ಲ ಮರಿ ಮಾಡಿದೆ ಅಂತ. ಒಂದು 5-6 ಪೇರ್ ಇಟ್ಟಿದೆ. ಬಟ್ ನನಗೆ ಆಫ್ರಿಕನ್ ಲವ್ ಬರ್ಡ್ಸ್ಗಳು ಯಾಕೋ ಬೇಜಾರಾಯಿತು. ಯಾಕೆ ಅಂತಂದರೆ ನಾನು ಹಾಕಿದ ಊಟನೆಲ್ಲ ನೆಲಕ್ಕೆ ಚೆಲ್ಬಿಡೋದು. ಸೊ ಏನಾಗೋದು, ಊಟ ಎಲ್ಲ ವೇಸ್ಟ್ ಆಗೋಗೋದು. ಆಮೇಲೆ ಸನ್ಫ್ಲವರ್ ಸೀಡ್ಸು ಮೊದಲೇ ಕಾಸ್ಟ್ಲಿ, ಅದರಲ್ಲಿ ಇವರು ಎಲ್ಲನೂ ವೇಸ್ಟ್ ಮಾಡ್ತಾ ಬಂದರು. ಸೊ ಅದಕ್ಕೆ ಊಟ ತಂದು ಹಾಕೋಕ್ಕೆ ತುಂಬ ಬೇಜಾರಾಗೋದು. ಯಾಕೆಂದರೆ ನಾನು ಹಾಕಿದ ಊಟನೂ ಅಟ್ಲೀಸ್ಟ್ ತಿಂತಾನೂ ಇಲ್ಲ, ಅದು ಚೆಲ್ತಾ ಇದೆ, ವೇಸ್ಟ್ ಆಗ್ತಾಯಿದೆ. ಯಾವುದೇ ಆಗಲಿ ವೇಸ್ಟ್ ಆಗಬಾರ್ದು, ಅಟ್ಲೀಸ್ಟ್ ಯೂಸ್ ಆಗಬೇಕು. ಸೊ ಅದು ಅಟ್ಲೀಸ್ಟ್ ತಿನ್ನಲಿಲ್ಲಲ್ಲ, ಬೇಜಾರಾಯಿತು. ಸೊ ಹಂಗಾಗಿ ಎಲ್ಲ ಬರ್ಡ್ಸ್ಕೊಂಡು ಕೊಟ್ಬಿಟ್ಟೆ. ನೆಕ್ಸ್ಟು ಬ್ರೋ, ಆಫ್ರಿಕನ್ ಲವ್ ಬರ್ಡ್ಸ್ ಬ್ರೀಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಸಪ್ರೇಟಾಗಿ ಅಂತ ಕೇಳಿದ್ದಾರೆ. ಹೌದು ಬ್ರೋ, ಅದು ಖಂಡಿತ ನಾನು ಮಾಡ್ತೀನಿ. ಆಫ್ರಿಕನ್ ಲವ್ ಬರ್ಡ್ಸ್ನ ಹೇಗೆ ನಾವು ಪೇರ್ ಮಾಡಬೇಕು ಅದು ಕೂಡ ನಾನು ಕಂಪ್ಲೀಟ್ ಡೀಟೇಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ನೀವು ಹೇಳ್ದಂಗೆ. ನೆಕ್ಸ್ಟು ಬ್ರೋ, ಮರಿ ಆದಮೇಲೆ ಏನು ಸಪ್ಲಿಮೆಂಟ್ ಫುಡ್, ಸಾಫ್ಟ್ ಫುಡ್ ಕೊಡಬೇಕು ಅಂತ ಕೇಳಿದ್ದಾರೆ. ಮರಿ ಆದಮೇಲೆ ಯಾವುದೇ ಬರ್ಡ್ಗಾಗಲಿ ನೀವು ಗ್ರೀನ್ ಫುಡ್ ಕೊಡಬೇಕು, ಜೊತೆಗೆ ಎಗ್ ಫುಡ್ ಕೊಡಬೇಕು, ಆಮೇಲೆ ಸ್ಪ್ರೌಟ್ಸ್ ಕೊಡಬೇಕು. ಅದಾದ ನಂತರ ನೀವು ಬಾಯಿಲ್ಡ್ ರೈಸು ಕೊಡ್ಬೋದು. ಇಷ್ಟು ಕೊಟ್ಟರೆ ಸಾಕು, ನಾನು ಇಷ್ಟೇ ಕೊಡೋದು ನಮ್ಮ ಬರ್ಡ್ಸ್ಗಳಿಗೆ. ಆಮೇಲೆ ನೆಕ್ಸ್ಟು ಬ್ರೋ, ನಿಮ್ಮ ಹತ್ರ ಬರ್ಡ್ಸ್ ತೊಗೊಂಡಿದೆ ಸೂಪರ್ ಆಗಿದೆ ಅಂತ ಕಮೆಂಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೆಕ್ಸ್ಟು ಕ್ಯಾಲ್ಶಿಯಂ ಬ್ಲಾಕ್ ಇದೆಯಾ ಅಂತ ಕೇಳಿದ್ದಾರೆ. ಹೌದು ಬ್ರೋ, ಇದೆ. ನೆಕ್ಸ್ಟು ಬ್ರೋ, ನಿಮ್ಮ ಹತ್ರ ಪರ್ಚೇಸ್ ಮಾಡಿರೋ ಬರ್ಡ್ ಫುಲ್ ಹೆಲ್ದಿ, ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ತುಂಬ ಥ್ಯಾಂಕ್ ಯು ಬ್ರೋ, ನಿಮ್ಮ ಫೀಡ್ಬ್ಯಾಕ್ನ ಇಲ್ಲಿ ಕೊಟ್ಟಿದ್ದಕ್ಕೆ. ಆಮೇಲೆ ಇನ್ನೊಬ್ರು ಕೂಡ ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಹತ್ರ ಪರ್ಚೇಸ್ ಮಾಡಿರೋ ಬರ್ಡ್ಸ್ ತುಂಬ ಚೆನ್ನಾಗಿದೆ, ಸೂಪರ್ ಕ್ವಾಲಿಟಿ ಅಂತ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ನಿಮ್ಮ ಫೀಡ್ಬ್ಯಾಕ್ಗಳು ಮನಸ್ಸಿಗೆ ಖುಷಿನ ತಂದುಕೊಟ್ಟಿದೆ ನನಗೆ. ಆಮೇಲೆ ಕೊನೆಯಾಗಿ ಬ್ರೋ, ಸೋ ಬಜ್ಜೀಸ್ ಫೀಮೇಲ್ ಇದೆ ಅಂತ ಕೇಳಿದ್ದಾರೆ. ಇದೆ ಬ್ರೋ, ಆದರೆ ಬಟ್ ಸಿಂಗಲ್ ಆಗಲ್ಲ, ಪೇರ್ ಏನೇ ಇದ್ರೂ ಪೇರ್ ತೊಗೋಬೇಕು. ಇಷ್ಟು ಇದಾದರೆ ನೆಕ್ಸ್ಟು ಇನ್ನೊಂದು ಕಮೆಂಟ್ ಕೊಡೋಣ ಬ್ರೋ. ಮೇಲ್ ಬಜ್ಜೀಸ್ ಅಗ್ರೆಸಿವ್ ಇದೆ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಬಜ್ಜೀಸ್ ಅವರ ಕಮೆಂಟ್ ಮಾಡಿರೋದು. ಬ್ರೋ, ಮೇಲ್ ಬಜ್ಜೀಸ್ ಅಗ್ರೆಸಿವ್ ಇದೆ, ಮೇಲ್ ಬಿಗ್ ಫೀಮೇಲ್ಗಿಂತ. ಆದರೂ ಫೀಮೇಲ್ ಬಜ್ಜಿ ನೋಸ್ ಬ್ರೌನ್ ಇದೆ, ಪೇರ್ ಆಗ್ತಿಲ್ಲ. 10 days 2 kg ಸಪ್ರೇಟ್ ಬಿಟ್ಟಿದ್ದೀವಿ ಬ್ರೋ, ಆದರೂ ಪೇರ್ ಆಗಿದ್ದಿಲ್ಲ, ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಫಸ್ಟ್ ಬ್ರೋ, ಇವಾಗ ಸಪ್ರೇಟ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಸೊ ಫೀಮೇಲ್ನ ಮೇಲೆ ತೋರಿಸ್ಬೇಡಿ. ಒಂದು 10 ದಿನ ಬೇಡ, ಒಂದು 5 ದಿನ ತೋರಿಸ್ಬೇಡಿ. ನೀವು ಯಾವ ಕೇಜಲ್ಲಿ ಬ್ರೀಡಿಂಗ್ ಮಾಡಬೇಕು ಅಂತ ಇದ್ದೀರಾ ಆ ಕೇಜಲ್ಲಿ ನೀವು ಮೇಲ್ನ ಬಿಡಿ, ಮತ್ತು ಫೀಮೇಲ್ನ ಅದಕ್ಕೆ ತೋರಿಸ್ಬೇಡಿ. ಆಮೇಲೆ ನೆಕ್ಸ್ಟ್ ನೀವು ಅದನ್ನು 5 days ಆದಮೇಲೆ ಡೈರೆಕ್ಟ್ ಫೀಮೇಲ್ನ ಬಿಡಿ, ಅದು ಟಕ್ ಅಂತ ಪೇರ್ ಆಗ್ಬಿಡುತ್ತೆ. 5 daysಗಿಂತ ಜಾಸ್ತಿ. ನಾನು ಆ್ಯಕ್ಚುಲಿ ಮೇಲೆ ನೋಡ್ತಾ ಇದ್ದೀರಾ, ಅದರಲ್ಲಿ ಮೇಲ್ಗಡೆ ಪಿಂಕ್ ಕಲರ್ ಕೇಜು, ಅದರಲ್ಲಿ ಎಲ್ಲ ಮೇಲ್ಸ್ಗಳೇ ಇದ್ದಿದ್ದು. 10 to 12 days, 15 days ಆಯಿತು, 20 days ಆಯ್ತೇನಪ್ಪ, ಮೇಲ್ಸೇ ಇದ್ವು. ಸೊ ಫೀಮೇಲ್ಸ್ ಇರಲಿಲ್ಲ ನನ್ನ ಹತ್ರ. ಅಲ್ಲಿ ಬೇರೆ ಕೇಸಲ್ಲಿ ಫೀಮೇಲ್ಸ್ ಇದ್ವು. ಆ ಕೇಸಲ್ಲಿರೋ ಫೀಮೇಲ್ಸ್ನ ಜಸ್ಟ್ ನಾನು ತೆಗೆದು ಬಿಟ್ಟೆ ಅಷ್ಟೇ, ಅದಕ್ಕೆ ಟಕ್ಕಂತ ಪೇರ್ ಆಗ್ಬಿಡ್ತು. ಸೊ ನೀವು ಈ ಥರನೂ ಕೂಡ ಮಾಡ್ಬೋದು. ಇದೊಂದು ಹೊಸ ಟ್ರಿಕ್ ಉಪಯೋಗಿಸಿ ನೋಡೋಣ. ನೆಕ್ಸ್ಟು ಬ್ರೋ, ಫಿಂಚಸ್ಗೆ ಯಾವ ಫುಡ್ ಕೊಡಬೇಕು ಅಂತ ಕೇಳಿದ್ದಾರೆ. ಬ್ರೋ, ಫಿಂಚಸ್ಗೆ ನೀವು ನವಣೆ ಕೊಟ್ಟರೆ ಸಾಕು. ನಮ್ಮದು ಒಂದೊಂದು ಫಿಂಚಸ್ ಇದೆ, ಅದಕ್ಕೆ ಪೇರ್ಗಳನ್ನ ತರಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೂ ಪೇರ್ಗಳನ್ನ ಅಟ್ಲೀಸ್ಟ್ ಒಂದು ಫಿಂಚಸ್ ಒಂದು 2-3 ಪೇರ್ ತರೋಣ ಅಂತಿದ್ದೀನಿ. ನೋಡೋಣ ನಿಮ್ಗೆ ಏನನ್ಸುತ್ತೆ, ಫಿಂಚಸ್ ತರಬೇಕಾ ಬೇಡವಾ, ಫಿಂಚಸ್ ಬೇಕಾ ಬೇಡವಾ ತರಲಾ ಬೇಡವಾ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ತಗೊಂಬನ್ನಿ ಅಂತಾರೆ, ಬೇಡ ಅಂತಾರೆ. ನೋಡೋಣ, ನೀವು ಕಮೆಂಟ್ಸ್ ಮಾಡಿ. ಫಿಂಚಸ್ಗೆ ನೀವು ಮಾಮೂಲಿ ಏನು ಫುಡ್ ಕೊಡ್ತೀರಾ ಬಜ್ಜಿಸ್ಗೆ ಅದೇ ಕೊಡ್ಬೋದು. ಬಟ್ ಏನಂತಂದರೆ ಅದಕ್ಕೆ ನವಣೆ ಮಾತ್ರ ಕೊಡಿ, ಬೇರೆ ಯಾವುದು ಫುಡ್ ಅದು ಇಷ್ಟು ತಿನ್ನಲ್ಲ ಅದು. ಬಟ್ ನವಣೆ ಅಕ್ಕಿ ತಿನ್ನುತ್ತೆ ಜಾಸ್ತಿ, ಅಂದರೆ ಸಿಪ್ಪೆ ಬಿಡಿಸಿರೋದು ಬರುತ್ತಲ್ಲ ಅದನ್ನು ತಿನ್ನುತ್ತೆ ಜಾಸ್ತಿ. ನವಣೆನ ಅಷ್ಟು ತಿನ್ನಲ್ಲ. ಬಟ್ ನಮ್ಮ ಫಿಂಚಸ್ಗೆಲ್ಲ ನವಣೆನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ, ಬಜ್ಜಿ ಸುತ್ತ ಎಲ್ಲ ಬಿಟ್ಬಿಟ್ಟು. ಸೊ ನವಣೆನ ಅದೇ ಬಿಡ್ಸ್ಕೊಂಡು ತಿನ್ನುತ್ತೆ. ಸೊ ಮೋಸ್ಟ್ ಆಫ್ ದಿ ಫಿಂಚಸ್ ನವಣೆ ಅಕ್ಕಿ ತಿನ್ನುತ್ತೆ. ಬಟ್ ನವಣೆ ಅಕ್ಕಿ ತುಂಬ ಕಾಸ್ಟ್ಲಿ ಅಲ್ವಾ, ಅದು ಸಿಪ್ಪೆ ಎಲ್ಲ ಬಿಡಿಸಿರ್ತಾರೆ. ಆಮೇಲೆ ಬರ್ಡ್ ಕೂಡ ಸೋಂಬೇರಿ ಆಗ್ಬಿಡುತ್ತೆ, ಅದು ಬೀಕ್ ಎಕ್ಸಸೈಸ್ ಆಗಲ್ಲ. ಅಂದರೆ ಇವಾಗ ಸುಮ್ಮನೆ ಹಿಂಗೆ ಕೊಟ್ಟಿದ ತಕ್ಷಣ ನುಂಗೋ ಥರ ಇರುತ್ತೆ ಅದು. ಸೊ ಅದು ಬೀಕ್ ಎಕ್ಸಸೈಸ್ ಆಗಲ್ಲ. ಸಿಪ್ಪೆ ಇರೋದೇ ನವಣೆ ಹಾಕಿದ್ರೆ ಅದು ಬಿಡ್ಸ್ಕೊಂಡು ತಿನ್ನೋದ್ರಿಂದ ಅದು ಬೀಕ್ ಎಕ್ಸಸೈಸ್ ಕೂಡ ಆಗುತ್ತೆ, ಬೀಕ್ ಗ್ರೋತ್ ಕೂಡ ಆಗುತ್ತೆ. ಸೊ ಹಂಗಾಗಿ ನಮ್ಮ ಫಿಂಚರ್ಸ್ಗೆಲ್ಲ ನಾನು ಏನೇ ಇದ್ರು
ಇದೆ ನಾರ್ಮಲ್ ನವಣೆನೇ ಕೊಡೋದು. ಸೊ ಅದನ್ನು ಕೊಡ್ಬೋದು ನೀವು. ಸೂಪರ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ ವಿನಯ್ ಅವರು, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೆಕ್ಸ್ಟ್ ಸುಸ್ಥಿತಿ ಶಿವ ಅವರು ಕಮೆಂಟ್ ಮಾಡಿರೋದು, ಸೂಪರ್ ಬ್ರದರ್ ಅಂತ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಪೈನಾಪಲ್ ಕಲರ್ಗೆ ರೆಕ್ಕೆ ಕಟ್ ಮಾಡಿಸಿದ್ದಕ್ಕೆ ರೆಕ್ಕೆ ಬರೋದು ಎಷ್ಟು ದಿವಸ ಆಗ್ಬೋದು ಬ್ರೋ ಪ್ಲೀಸ್ ಹೇಳಿ ಅಂತ ಕೇಳಿದ್ದಾರೆ. ರೆಕ್ಕೆ ಕಟ್ ಮಾಡಿದ್ರೆ ಅದು ನ್ಯಾಚುರಲ್ ಗ್ರೋತ್ ಇದ್ದಂಗೆ. ಇವಾಗ ನಮ್ಮ ಕೂದಲು ಹೆಂಗೆ ನಾವು ಕಟಿಂಗ್ ಮಾಡ್ತೀವೋ ಹಂಗೆ ಬರ್ತಾ ಇರುತ್ತಲ್ಲ, ಅದೇ ಥರನೇ ಬರ್ಡ್ಸ್ಗೂ ಕೂಡ ಅಷ್ಟೇ. ರೆಕ್ಕೆ ಕಟ್ ಮಾಡಿದ ಒಂದು 3 ತಿಂಗಳಲ್ಲಿ ಬಂದ್ಬಿಡುತ್ತೆ, ಮಿನಿಮಮ್ 2 ತಿಂಗಳು ಸಾಕು. ಬಟ್ ಕೆಲವೊಂದು ಬರ್ಡ್ಗಳು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಅದರಲ್ಲಿ ಅಷ್ಟು ವಿಟಮಿನ್ಸ್ ತೊಂದರೆ ಸಪ್ಲಿಮೆಂಟ್ಸ್ ಏನಾದ್ರು ಸಿಕ್ಕಿಲ್ಲ ಅಂತಂದರೆ ಲೇಟ್ ಆಗ್ಬೋದು ಗ್ರೋತ್ ಆಗೋಕ್ಕೆ. ಬಟ್ ಬ್ರೀಡಿಂಗ್ ಟೈಮಲ್ಲಿ ನೀವು ಬ್ರೀಡಿಂಗ್ ಮಾಡೋ ಟೈಮಲ್ಲಿ ಯಾವತ್ತೂ ಕೂಡ ಟ್ರಿಮ್ ಮಾಡಬೇಡಿ ಫೆದರ್ಸ್ನ. ಯಾಕೆಂತಂದರೆ ಬರ್ಡು ಮರಿನ ರೀಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಅದಕ್ಕೆ ಜಾಸ್ತಿ ಕ್ಯಾಲ್ಸಿಯಮ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಸೊ ಅದನ್ನು ಮೊಟ್ಟೆ ಇಡೋಕ್ಕೆ ಉಪಯೋಗಿಸ್ಬೇಕು. ಬಟ್ ನೀವು ರೆಕ್ಕೆ ಕಟ್ ಮಾಡಿದ್ರೆ ರೆಕ್ಕೆ ಬೆಳೆಯೋದಕ್ಕೆ ಅದು ಎಲ್ಲ ಹೊಟ್ಟೋದ್ರೆ ಬರ್ಡ್ ಮರಿ ಇನ್ಫರ್ಟೈಲ್ ಆಗಿಬಿಡುತ್ತೆ. ಸೊ ಹಂಗಾಗಿ ಬರ್ಡ್ಸ್ ಏನಾರ ಮರಿ ಮಾಡ್ತಾ ಇದೆ ಅಥವಾ ಮರಿ ಮಾಡೋಕೆ ಇನ್ನೇನು ಬ್ರೀಡಿಂಗ್ ಹಾಕೋ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ರೆಕ್ಕೆನ ಕಟ್ ಮಾಡಬೇಡಿ. ಈ ಥರ ಸಮ್ಮರ್ ಸೀಸನಲ್ಲಿ ಏನು ಫ್ರೀಯಾಗಿರ್ತೀವಲ್ಲ, ಅಂದರೆ ಫ್ರೀ ಅಂದರೆ ರೆಸ್ಟಿಗೆ ಬಿಟ್ಟಿರ್ತೀವಲ್ಲ, ಆ ಟೈಮಲ್ಲಿ ಬೇಕಾದ್ರೆ ನೀವು ಕಟ್ ಮಾಡಿ ನೀವು ಟೇಮ್ ಅಷ್ಟು ಸುಲಭವಾಗಿ ಟೇಮ್ ಆಗಲ್ಲ. ಅದು ವೈಲ್ಡ್ ಆಗಿರೋದು ರೆಕ್ಕೆ ಕಟ್ ಮಾಡಿದ ತಕ್ಷಣ ಟೇಮ್ ಆಗಲ್ಲ, ಬಜ್ಜಿಸ್ ಥರ ಅದೇನಾದರೂ ಕಚ್ಚುತ್ತೆ ತುಂಬ. ಸೊ ಕನ್ನೂರುಗಳನ್ನೆಲ್ಲ ನೀವು ಟೇಮ್ ಮಾಡಬೇಕು ಅಂತಂದರೆ ಹ್ಯಾಂಡ್ ಫೀಡಿಂಗೇ ಮಾಡಬೇಕು. ಅದು ಹ್ಯಾಂಡ್ ಫೀಡಿಂಗ್ ಮಾಡ್ಕೊತಾ ನೀವು ಬಂದರೆ ನಿಮಗೆ 101% ಅದು 200% ಅದು ನಿಮಗೆ ಟೇಮ್ ಆಗಿಬಿಡುತ್ತೆ. ಗೈಸ್ ನೋಡಿ, ಇದು ಏನಿದು ಆಲ್ಬಿನೋ ರೆಡ್ ಐ, ಇದು ಟೇಮ್ ಆಗಿಲ್ಲ ಬಟ್ ನೆಸ್ಟ್ ಔಟ್ ಆಗಿರೋದು ಈ ಥರ ನಮಗೆ ಟೇಮ್ ಆಗಿರೋ ಥರ ಅನ್ನಿಸ್ತಾ ಇದೆ. ನೋಡ್ಬೋದು ಏನು ಸಕರ ಇದೆ. ಇದು ಆ್ಯಕ್ಚುಲಿ ಯಾವುದು ಮೇಲ ಫೀಮೇಲ ಇನ್ನೂ ಗೊತ್ತಾಗ್ತಾ ಇಲ್ಲಲ್ಲ. ಇದು ಮೋಸ್ಟ್ ಪ್ರಾಬಬ್ಲಿ ಮೇಲ್ ಅನಿಸುತ್ತೆ, ನೋಡಬೇಕು. ಇನ್ನು ಅಡಲ್ಟ್ ಆಗ್ತಾ ಚೇಂಜ್ ಆಗೋ ಚಾನ್ಸಸ್ ಇದೆ. ನೋಡಿ ಗೈಸ್, ಇದು ಯಾವಾಗ ಈ ಥರ ರೆಕ್ಕೆ ಓಪನ್ ಮಾಡೋದು, ರೆಕ್ಕೆ ಕೆರ್ಕೊಳ್ಳೋದು ಯಾವಾಗ ಅಂತಂದರೆ ಸೇಫೆಸ್ಟ್ ಅಂತ ಫೀಲ್ ಆದಾಗ, ಅಂದರೆ ನಾನಿರೋ ಜಾಗ ಸೇಫ್ ಇದೆ ಅಂತ ಫೀಲ್ ಆದಾಗ ಅದು ನಮಗೆ ಈ ಥರ ಇಲ್ಲಿ ಫೆದರ್ಸ್ನ ಕ್ಲಿಪ್ ಮಾಡೋದು, ಕ್ಲೀನ್ ಮಾಡ್ಕೊಳ್ಳೋದು ಮಾಡುತ್ತೆ. ನೋಡಿ ಗೈಸ್, ಇವಾಗ ಆಗಲೇ ರೈಟ್ ಹ್ಯಾಂಡಲ್ಲಿ ಇರಲಿಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಇತ್ತಲ್ಲ, ಅದಕ್ಕಾಗಿ ಅಷ್ಟು ಕಂಟ್ರೋಲ್ ಇರಲಿಲ್ಲ. ಇವಾಗ ಒಳ್ಳೆ ಕಂಟ್ರೋಲ್ ಬಂದೈತೆ. ನೋಡಿ ಹೆಂಗೆ ಕೂತೈತೆ, ರೆಕ್ಕೆ ಎಲ್ಲ ಇದೆ ನೋಡಿ, ರೆಕ್ಕೆ ಎಲ್ಲ ಫುಲ್ಲು ಇದೆ, ಫುಲ್ಲು ಗ್ರೋತ್ ಆಗಿದೆ. ಇನ್ನು ನೆಸ್ಟ್ ಔಟ್ ಅಲ್ವಾ, ಸೊ ನೆಸ್ಟ್ ಔಟ್ ಆದಾಗ ನೋಡಿ ಈ ಥರ ನಿಮ್ಮ ಬಜ್ಜಿಸ್ಕೊಂಡು ಟೈಮ್ ಮಾಡ್ಕೊಬೋದು. ಅಂದರೆ ಈ ಥರ ಕೂತ್ಕೋತವೆ, ಸ್ವಲ್ಪ ಇನ್ನೊಂಚೂರು ದೊಡ್ಡವಾಗ್ತಾ ಕಚ್ಚಕ್ಕೆ ಶುರು ಮಾಡಿಬಿಡ್ತವೆ. ಬಟ್ ಈ ಟೈಮಲ್ಲಿ ಈ ಥರ ಚಿಕ್ಕದಾಗಿರುತ್ತಲ್ಲ ನೋಡಿ, ಈ ಟೈಮಲ್ಲಿ ನೀವು ಈ ಥರ ಡೈಲಿ ಇಟ್ಕೊಂಡು ಇಂಟ್ರಾಕ್ಷನ್ ಮಾಡಿದ್ರೆ ನಿಮ್ಮ ಜೊತೆಗೆ ಇರುತ್ತೆ ಇದು ಕೊನೆವರೆಗೂ. ಅಡಲ್ಟ್ ಆದಮೇಲೂ ಚೇಂಜ್ ಆಗಲ್ಲ ಮೈಂಡ್ ಸೆಟ್ಟು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಒಂದು ಹೊಸ ವ್ಲಾಗ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.